ಹೆಂಗೆ ಹಾಕಿ ಹಿಂಗೆ ಹಿಡಿದ್ರು ಅಂದ್ರೆ ಹಂಗೆ ಇರಿಬಿ ಕಡ್ದಂಗೆ ಹಾಕೋ ಕೈಗಳು ಪಿನ್ ಸುತ್ತೀನಿ ಅಂತಾರ. ಭಯ 10 ಮಂದಿ ಡಕಾತಿ ಮಾಡಕ್ಕೆ ಬಂದವ್ರನ್ನ ಆ ಊರ್ ಜನ ಎಲ್ಲ ಕೊಲೆ ಮಾಡಿದ್ರಲ್ಲ 10 ಮಂದಿನ ಕೊಲೆ ಮಾಡ್ರ ಅಂತಂದು ಆ ಊರ್ ಜನನ ಅರೆಸ್ಟ್ ಮಾಡಿ 200 ಮಂದಿ ಮೇಲೆ ಕೇಸ್ ಹಾಕ್ಯಾರ. ಇವನ್ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಈ ಹಳ್ಳಿ ಜನ ಮೇಲೆ ಕೇಸ್ ಹಾಕ್ಯಾರ. ಹಂಗ ಇವಂದು ಒಂದು ಸಲ್ಯೂಟ್ ಹೊಡ್ರಿ ಹಂಗ್ರಿ ದರ್ಶನ್ಗ. ಈ ದರ್ಶನ್ ಪ್ರಕರಣಕ್ಕೆ ಸಲ್ಯೂಟ್ ಹೊಡ್ರಿಲ್ಲ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಇಂಥವೆಲ್ಲ ಹಾಡು. ಯಾಕಂದರೆ ಜೈಲು 5 ಕಿಲೋಮೀಟ್ರ್ ದೂರ ಇದೆ, ಗುಡ್ಡದ ಹತ್ರ. ಅಲ್ಲೇ ಕಲ್ಲು ಕಡ್ದು ಬಾವಿ ಕಟ್ಟಿದ್ವಿ ನಾವು. ಅವಾಗ ಹಾಡು ಬರೆದಿದ್ದು. ಅವಾಗ ಅಬ್ಬಯ್ಯ ಬೇವಿನ ಮರದ ಕೆಳಗೆ ನಮ್ಮ ಲಾಟಿ ಮುರಿತ ಹೊಡೆದು ಅಭಯೇಶ್ವರನಿಗೆ ಸುಪ್ರೀಡೆಂಟ್ ಕೈ ಮುಗಿದ್ರು ಹೊಡ್ಸೋದು ಬಿಡಲಿಲ್ಲ ಅವ. ಇವತ್ತು ಹೊರಗಡೆ ಪೊಲೀಸ್ನವರು ಎಷ್ಟು ಹೊಡೆದಿರ್ತಾರೆ ಕೈದಿಗಳಿಗೆ, ಅದಂತೂ ನಾನು ಕೇಳಂಗಿಲ್ಲ, ನನಗೆ ಗೊತ್ತಿದ್ದಷ್ಟು. ಆದರೆ ಪೊಲೀಸರು ಹೊಡ್ತಾ ನಾವು ತಿನ್ಬೋದು, ಆದರೆ ಜೈಲು ಹೊಡ್ತಾ ತಿನ್ನೋಕೆ ಯಾರ ಕಡೆಯಿಂದನೂ ಆಗೋದಿಲ್ಲ. ಅಷ್ಟು ಪನಿಷ್ಮೆಂಟು ಜೈಲ್ದು. ಯಾಕಂದ್ರೆ 6 ತಿಂಗಳು ಈ 2 ಕಾಲಿಗೆ ಬಳಿ ಹಾಕಿರ್ತಾರೆ. ಇಷ್ಟಗ್ಲ ನಡಿಬೇಕು, ಹಿಂಗೆ ನಡಿಬೇಕು. ಅದ್ರಾಗನ ಈ ಚಡ್ಡಿ ಬಟ್ಟೆ ಹಾಕ್ಕೋಬೇಕಂದ್ರೆ ಅವ್ರು ಯಾರಿಗೆ ಐಡಿಯಾ ಇದ್ದಿದ್ದಿಲ್ಲ. ನಾನಾ ಚಡ್ಡಿನ ಈ ಕಡೆ ಒಂದು ಸೇರಿಸ್ಕೊಂಡು ಅದನ್ನು ಹಿಂಗೆ ಉಲ್ಟಾ ಮಾಡಿ ಈ ಕಡೆ ಸೇರಿಸ್ಕೊಂಡು ಇದನ್ನು ಉಲ್ಟಾ ಮಾಡಿ ಮ್ಯಾಗ ಚಡ್ಡಿ ಏರಿಸ್ಕೊಂಡ್ಬಿಟ್ಟೆ. ಅದು ಎಂಥ ಕಲಾ ಐತ್ಲೇ ಬಸ್ಸಾಡಿಗ ಅಂದ್ರೆ ಅದನ್ನು ರೂಢಿ ಮಾಡಿಕೊಟ್ರು. ಹೀಗೆ ಒಂದೊಂದು ವಿದ್ಯೆಗಳ್ನ ನಾನು ತೋರಿಸ್ಕೊತಾನೆ ಹೋದೆ. ಹಾಗೆ ಅದು ಬೆಳಿತಾನೆ ಹೋಯ್ತು. ಹೀಗಾಗಿ ಜೈಲು ಪರಿವರ್ತನೆಯ ಜಗದ ನಿಯಮ ಅಂತೈತಿ. ಅಲ್ಲಿ ಮೇಲೆ ಬೋರ್ಡ್ ಹಾಕಿರ್ತಾರೆ ಏನಂತ, ಅಪರಾಧವನ್ನು ದ್ವೇಷಿಸಿ ಅಪರಾಧಿಯನ್ನು ದ್ವೇಷಿಸುವ ಹಕ್ಕು ಕಾನೂನಿಗಿಲ್ಲ, ಮಾನವ ಹಕ್ಕು ಆಯೋಗವಿದೆ. ಮಾನವ ಹಕ್ಕು ಆಯೋಗ ಏನು ಮಾಡ್ತೈತಿ? ಮೂಲ್ಯಗಳು ಕೊಮ್ಮನ ಆರ್ತೈತಿ. ನಾಯಕನಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಮಾನವ ಹಕ್ಕು ಆಯೋಗದವರದಲ್ಲ ಎಲ್ಲ ದುಡ್ಡು ಮಾಡ್ಕೊಂಡು ಹೋಗೋರ. ಅಂಥ ಭಾಸ್ಕರ್ ರಾವ್ ಲೋಕಾಯುಕ್ತ ರೇಡ್ ಮಾಡಿದಂಥ ದುಡ್ಡನ್ನ ಕಳ್ಳತನ ಮಾಡಿ ತಂದೆ ಮಗನ ಕೂಡ ಜೈಲಿಗೆ ಹೋಗಿ ಬಂದರು. ಅದೇ 2 ಲಕ್ಷ ಬಡವ್ರಿಗೆ ಹಂಚಿಬಿಟ್ಟಿದ್ರೆ ಲೋಕಾಯುಕ್ತ ರೇಡ್ ಮಾಡಿತ್ತಲ್ಲ ಅವಾಗ ಎಷ್ಟು ರೂಮ್ ತುಂಬಿ ಹೊರಗೆ ಚೆಲ್ಲಾಕತ್ತದಾಗ ಇವ್ರು ಕಳ್ಳರಾದ್ರು ಜೈಲಿಗೆ ಹೋಗಿ ಬಂದರು. ಅದನ್ನು ಬಡವ್ರ ದುಡ್ಡು ಹೌದಲ್ಲ, ಅದು ಬಡವ್ರ ದುಡ್ಡನ್ನು 420 ಮಾಡಿ ರಾಜಕಾರಣಿಗಳು ಎಲ್ಲ ಹೊಡೆದಿದ್ದೌದಲ್ಲ ಭ್ರಷ್ಟಾಚಾರ. ಅದನ್ನು 2 ಲಕ್ಷ ಹಂಚಿದ್ರೆ ಇವತ್ತು ದುಡ್ಡು ಬ್ಯಾನ್ ಹಾಕಿದ್ದಿಲ್ಲ. ಅದು ಬ್ಯಾನ್ ಮಾಡಿ ವೇಸ್ಟ್ ಆಗೋಗ್ಬಿಡ್ತು ದುಡ್ಡು. ಅದೇ ಜನಾರ್ದನ್ ರೆಡ್ಡಿ ಮಗಳ ಮದುವೆಗೆ ನರೇಂದ್ರ ಮೋದಿಯವರು ತಾಯಿ ನಿಂದ್ರಿಸಿ 2,000 ರೂಪಾಯಿ ತೆಗಿಸಿದ್ದ ನೋಡಿ, ನಮ್ಮ ತಾಯಿ 2,000 ರೂಪಾಯಿ ತೆಗೆಸಿಕೊಂಡ್ಲ ಅಂತ ತೋರಿಸಿದ. ಹಂಗಾರೆ ಜನಾರ್ದನ್ ರೆಡ್ಡಿಗೆ 100 ಕೋಟಿ ಎಲ್ಲಿಂದ ಬಂತು ಮದುವೆ ಮಾಡೋ ಮುಂದೆ? ಯಾವ ಡ್ರಾ ಮಾಡಿದವ? ಎಲ್ಲಿ ದುಡ್ಡು ತೆಗೆಸಿಕೊಂಡ? ದುಡ್ಡೇ ಬ್ಯಾನ್ ಆಗಿಂದಾಗ ಹೌದಲ್ರಿ. ಹೊಸ ನೋಟಿನ ಚಾಲ್ತಿಯಲ್ಲಿ 100 ಕೋಟಿ ಹೆಂಗೆ ಉದ್ಭವ ಮಾಡ್ಕೊಂಡವ. ಮತ್ತು ಅವರ ರಾಜಕಾರಣಕ್ಕೆ ಬಂದಿರ್ತಾರೆ ನೋಡ್ರಿ. ನಮ್ಮ ಊರಾಗ ಎಲೆಕ್ಷನ್ ನಿಂದಿರಿಸಿದ್ದೆ ನಾನು ಹೆಂಡತಿಗೆ. ಯಾಕೆ ಕಳ್ಳರಂತೂ ಇಲ್ಲ ಇದ್ರಾಗ, ಒಳ್ಳೆಯವ್ರ ನಿಂತಾರ ಅಂದಾಗ ಅವರಿಬ್ಬರು ಕಳ್ಳರು ಎಲೆಕ್ಷನ್ ನಿಂದ್ರಂಗಿಲ್ಲ ಅಂದಿದ್ರು. ಅವ್ರ ಮನೆ ಮುಂದೆ ವ್ಯಾನ್ಗಳು ನಿಂತವು, ತಿಂಗಳಾನ್ಗಂಟ್ಲೆ ಆಫ್ ಮಾಡ್ರಾಗ್ಯವು. ಅವ್ರು ಇಬ್ಬರು ಮೆಂಬರು ಅವರು ಮತ್ತೆ ಬಂದು ಒಂದು ವಾರ್ಡ್ನಾಗ ಇಬ್ಬರು ನಿಂತುಬಿಟ್ರು. ಇಬ್ಬರು ಕಳ್ಳರು ಅವರು. ಈಗ ಇಬ್ಬರು ಕಳ್ಳರಲ್ಲಿ ಒಬ್ಬನ ಗೆಲ್ಲಬೇಕಲ್ಲ, ಕಳ್ಳನ ಗೆಲ್ಲಬೇಕು. ಅವನಿಗೆ ಬೇಡ ಇವನ್ನ ಆತಮ್ಮಂದ್ರೆ ಅವನಿಗೆ ಕಳ್ಳ. ಅವನು ಈಗ ಊರು ಜನ ಒಳ್ಳೇದೈತೆ ಸಿಗ್ಲಾಗ, ಆದರೆ ಅಭಿವೃದ್ಧಿ ಇಲ್ಲ. ಪಂಚಾಯತಿ ಎಲ್ಲ ಏನಂದ್ರೆ ಲಾರ್ಜ್ ಆಗಿಬಿಡ್ತು ಪಂಚಾಯತಿ ಅಲ್ರಿ. ಅಲ್ಲೇ 3 ದಿನ ಅಕ್ಷತ್ರ 3 ದಿನ ಹೆಂಗೆ ನಾವು ಅಳ್ತೇವಲ್ಲ, ಹಂಗೆ ಎಲೆಕ್ಷನ್ ಬಂದಾಗ 3 ದಿನ ಖುಷಿ ಪಡ್ತೀವಿ, ಆಮೇಲೆ ಕೆರ ತೊಗೊಂಡು ಹೊಡಿತಿರ್ತೀವಿ ನೋಡಿ ನಾವು. ಪಂಚಾಯತಿ ಮಕ್ಕ ನೋಡೋಕೆ ಆಸೆ ಆಕೈತಿ. ಯಾಕಂದರೆ ಅವ್ರ ಮಕ್ಕ ನೋಡಿ ಕೇಳೋಕೆ ನಮ್ಗೆ ಬೇಜಾರಾಗ್ಬಿಟ್ಟಿರ್ತವೆ ಇವತ್ತಿಗೆ. ಹಾಗೆ ಒಂದು ನ್ಯಾಯಾಂಗ, ರಾಜಕಾರಣ ಮತ್ತು ಇದು ಒಂದು ಪೊಲೀಸ್ ವ್ಯವಸ್ಥೆ ಉದ್ಭವ ಆಗ್ಬೇಕು. ನರೇಂದ್ರ ಮೋದಿಯವರು ಅವಾಗ 2014ರಾಗ ನಾನು ಕೈ ಮುಗಿದು ಬೇಡಿಕೊಂಡೆ, ಸ್ವಾಮಿ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ, ನಿಮಗೆ ನಾನು 101 ಕೋಟಿ ನಮಸ್ಕಾರ ಮಾಡ್ತೀನಿ. ಈ ದೇಶಕ್ಕೆ ಅವಶ್ಯಕತೆ ಇರೋದು 3 ಒಂದು ನ್ಯಾಯಾಂಗದ ವ್ಯವಸ್ಥೆ ಸರಿಯಾಗಿಟ್ಕೊಳ್ಳಿ, ಒಂದು ಪೊಲೀಸ್ ವ್ಯವಸ್ಥೆ ಸರಿಯಾಗಿಟ್ಕೊಳ್ಳಿ, ಹೌದಲ್ಲ, ಒಂದು ದೇಶದ ಗಡಿ ಕಾಯಕ ವ್ಯವಸ್ಥೆ ಮಾಡಿಕೊಳ್ಳಿ. ಇವು 3 ಮಾಡಿಬಿಟ್ರಿ ಅಂದರೆ ನಿಜವಾಗಿ ಏನು ಬೇಕಾದ್ರೂ ಮಾಡಿದ್ರೂ ಯಾವುದು ಸಾಧನೆ ಆಗಂಗಿಲ್ಲ. ಇವು 3 ವೇಸ್ಟ್ ಆದವು ಅಂದರೆ ಎಲ್ಲರೂ ದೊಡ್ಡ ಪಾಸ್ಟಾಗಿ ಹೋಗ್ತಾರೆ. ಇಷ್ಟು ಮಾತ್ರ ಸತ್ಯ. ಈಗ ನಮ್ಮ ದೇಶಕ್ಕೆ ಬೇಕಾಗಿದ್ದು, ರಾಜ್ಯಕ್ಕೆ ಬೇಕಾಗಿದ್ದು ಪೊಲೀಸ್ ವ್ಯವಸ್ಥೆ. 2 ಅಂಕೆ 12 ಹಾತ್ ಈ ದೇಶಕ್ಕೆ ಬೇಕು. ಯಾಕಂದ್ರೆ ಇದು ಜಾತ್ಯತೀತ ದೇಶ ಇದು, ಹೌದಲ್ಲ. ಒಂದೇ ಧರ್ಮದವ್ರು ಅದರ ಅಂತಂದು ಆ ರಾಜ್ಯಕ್ಕೆ ಗುಂಡಿಟ್ಟು ಕೊಡೋದು ಹೆಂಗೆ ರಷ್ಯಾದವರು ಉಕ್ರೇನಿಗೆ ಹೊಡೆದು ಹಾಕಿದ್ರಲ್ಲ, ಹಂಗೆ ಇದು ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಹಿಂದೂಗಳು ಸಾಯ್ತಾರೆ, ಇಸ್ಲಾಂದವರು ಸಾಯ್ತಾರೆ, ಹೇಳ್ತೀರಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದಾವೆ, ಜಂಗಳದಾನ ಆಗಿಬಿಟ್ಟೇವ. ಸಂವಿಧಾನ ಹಂಗೈತಿ, ಅದನ್ನು ಯಾರು ಕಡೆಯಿಂದನೂ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾವನೋ ಒಬ್ಬನು ಹೇಳ್ದ ಸಂವಿಧಾನ ಬದಲಾವಣೆ ಆಗಬೇಕಂತ.
ಸಂವಿಧಾನ ಬದಲಾವಣೆ ಮಾಡೋಕೆ ಅದು ಏನು ತಪ್ಪು ಮಾಡೈತೆ ಅಂತ ನಾವು ಸರಿಯಾಗಿ ನಡ್ಕೊಂಡ್ರೆ ಸರಿಯಾಗೈತಿ. ಪ್ರತಿಯೊಂದು ಹೆಜ್ಜೆಗೂ ಕಾನೂನು ಅಲ್ಲಿ ನೆರಳೈತಿ. 144 ಸೆಕ್ಷನ್ ನಮ್ಮ ಹಿಂದೆ ಯಾವತ್ತೂ ಜಾರಿಗೆನೇ ಇರ್ತೈತಿ. ಅದು ನಮ್ಗೆ ಗೊತ್ತಿರೋದಿಲ್ಲ. ಏನು 144? ಹಾಂ, ಈಗ ಏನಂದರೆ ಹೋಗ್ತಾ ಇರ್ತೀರಿ, ಅಲ್ಲೊಂದು ಗಲಾಟೆ ನಡೆದಿರ್ತೈತಿ, ಅಲ್ಲಿ ಜಾರಿಗೆ ಹಾಕಿರ್ತಾರೆ. ಅದರಲ್ಲಿ ಹೆಂಗೆ ಹೋಗ್ಬಿಟ್ರು ಅಂದರೆ 144 ಸೆಕ್ಷನ್ ಜಾರಿಗೆ ಐತಿ ಅನ್ನೋದು ನಮಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ಟೈಮ್ನಾಗ ಯಾವತ್ತೂ ಇರ್ತೈತಿ ನಮ್ಮ ಹಿಂದೆ. ನಾವು ತಪ್ಪು ಮಾಡಲಿ ಬಿಡಲಿ 144 ಸೆಕ್ಷನ್ ಜಾರಿಗೆ ಇದ್ದೇ ಇರ್ತೈತಿ. ನಾವು ಮಾಡಿದಾಗ ಅದು ನಮ್ಗೆ ದಾಖಲೆ ಆಗೇ ಆಕತಿ. ಕಾನೂನು ನಮ್ಮ ಹಿಂದೆ ಐತಿ ಅನ್ನೋದು ಮರ್ತು ಬಿಟ್ಟಿದ್ದೀವಿ ನಾವು. ನಮ್ಮ ಕೈಯಾಗ ಐತಿ ಕಾನೂನು ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಅದು 100ಕ್ಕೆ ಒಬ್ಬವನು. ಹೆಂಗೆ ಯಾರು ನಮ್ಮ ಇವರು ನಟವರ್ಲಾಲ್ ಹೆಸರು ಕೇಳಿ, ನಟವರ್ಲಾಲ್ ಈ ತಾಜ್ ಮಹಲ್ ಎಲ್ಲ ಮಾಡ್ತಾ ಇದ್ನಲ್ಲ. ಹಾಂ, 420 ಮಾಡ್ತಿದ್ನಲ್ರಿ. ಈಗ 420 ಅಂದರೆ ಚೀಟರ್ ಭಾರಿ ಬುದ್ಧಿವಂತರು ಅವರು. ದುಡಿಲಾರ್ದ ಜೀವನ ಮಾಡೋರು, ಟಿಕೆಟ್ ಇಲ್ದ ಪ್ರಯಾಣ ಮಾಡೋರು, ಜೋಳಿಗಿಲ್ದಾನೆ ಹೋಳಿಗೆ ಊಟ ಮಾಡೋರು. ಇವತ್ತು ನಾನು ಕೋಟಿ ಗಂಟಲೆ ಗಳಿಸ್ಕೊಂಡು ಹೋರಾಟ ಮಾಡೋಕತ್ತಿಲ್ಲ. ನನ್ನ 5 ಮಕ್ಕಳು ದುಡಿದು ಸಾಕಬೇಕಾಗೈತಿ. ಆದರೂ ನಾನು ಕೆಲವೊಂದು ಸಮಯದಾಗ ಸಾಲ ಮಾಡಿದ್ದೀನಿ. ಇವತ್ತಿಲ್ಲ ನಾಳೆ ನಾ ತೀರಿಸ್ತೀನಿ ಅನ್ನೋ ನಂಬಿಕೆ ನನಗೈತಿ. ನನ್ನ ಆಸ್ತಿ ಐತಿ, ನಾಳೆ ಕಾನೂನಿಂದ ಪಡ್ಕೊತೀನಿ ಅನ್ನೋ ಧೈರ್ಯ ಐತಿ. ಅಪ್ಪ ಹುಟ್ಟಿದ ಮಗದ ದಾಖಲೆ ಐತಿ. ಹೌದಲ್ರಿ? ಇವತ್ತು ಕೋರ್ಟ್ ಮೊರೆ ಹೋಗಂಗಿಲ್ಲ. ನಾನು ಊರು ಜನನೇ ಕೊಡಿಸ್ಬೇಕಂತ ನಾ ಹಠ ತೊಟ್ಟವನು. ಕಾನೂನು ಇಲ್ಲೇ ಐತಿ. ಇದನ್ನು ತೊಗೊಂಡಾಗ ಅಲ್ಲಿ ಹೇಳಿದ್ರೆ ರೊಕ್ಕ ಕೊಟ್ಟು ಸಾಕ್ಷಿ ಕೊಂಡ್ಕೊಂಡ್ಬಿಡ್ತಾರೆ. ಹೌದಲ್ರಿ? ಬರ್ರಿ ಜಡ್ಜು ಒಂದು ದಿನ ಬರ್ರಿ. ನೀವು 10-20 ವರ್ಷ ಕೇಸ್ ನಡೆಸೋದಕ್ಕಿಂತ ಒಂದೇ ದಿನ ಭಾನುವಾರ ಬರ್ರಿ ನನ್ನ ಮನೆಗೆ ಬಂದು ನನ್ನ ಹೊಲಕ್ಕೆ ಬರ್ರಿ. ಇದು ನಮ್ಮ ಅಪ್ಪನ ದಾಖಲಾದಾಗ ನಂದು ಐತಿ ಇಲ್ಲ ಅಂತ ನೋಡಿ. ಆ ಸೈಟ್ ನೋಡಿರಿ, ಆ ಮನೆ ನೋಡಿರಿ. ನಮ್ಮ ಅಪ್ಪಂದು ಬಸವರಾಜ ಲಿಂಗಪ್ಪ ಬೆಳಗಜ್ರಿ ವೀರಶೈವ ಹಿಂದೂ ಲಿಂಗವ ಅಂತ 1 ನಂಬರ್ ವಾರ್ಡ್ ಐತಲ್ಲ. ಮತ್ತು ನನಗೆ ಯಾಕೆ ಹೊಲ ಕೊಟ್ಟಿಲ್ಲ? ನನ್ನ ಮನೆ ಯಾಕೆ ಕೊಟ್ಟಿಲ್ಲ? ಅಪ್ಪಂದು ತಾಯಿ ಮನೆಯಾಗ ಅದೀನಿ. ಕೇಳಕ್ಕೆ ಹೋದ್ರೆ ಕೊಲೆ ಮಾಡ್ತೀನಿ, 1 ಎಕರೆ ಮಾರಿ ಅದು ನೀನು ಸಾಯಿಸ್ತೀನಿ ಅಂತಂದು ಧಮಕಿ ಹಾಕಿದ್ದು ದಾಖಲಾದವು. ಅಲ್ಲಿ ಮುಂದೆ ಬರೋರು ಯಾರು? ಮುಂದೆ ಬರೋಕೆ ನಮಗೇನು ನಿನಗೆ ಗೊತ್ತಿದ್ದಷ್ಟು ನಮಗೇನು ಗೊತ್ತಿತ್ತು ಪಾಪ ಸಣ್ಣ ಅಂತಾರೆ. ಬರೋಕೆ ಹೆದರ್ತಾರೆ. ನಾವು ಹೋಗಿ ಗುದ್ಲಿ ಹಾಕೋಣ ಆ ಹೊಲದಾಗ ಕುತ್ಕೊಳ್ಬೇಕಾಕತಿ. ಮತ್ತು ಹೆಂಡ್ರ ಮಕ್ಕಳು ಕೂಳಿಲ್ದಂಗೆ. ಹೀಗಾಗಿ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕನ ಮಾಡ್ಕೊಂಡು ತಿಂತಾ ಇದ್ದಾಳೆ. ತಿನ್ಲಿ, ಇವತ್ತಿಲ್ಲ ನಾಳೆ ಬರ್ತೈತಿ. ಏನು ತೊಟ್ಟಿಲೆಗಳಂತ ಆಗ ಕೈಯಾಗ ತೆಗೆದು ಬೆಳೆಸೋಂಥ ಗಂಡನಿಲ್ಲ. ಬಿತ್ತಿದ ಬೀಜ ಆಗ ಬೆಳುತ್ತೇನಂತ ರೈತನಿಲ್ಲ. ಪಾಠ ಓದನ ಪರೀಕ್ಷೆ ಬರೋಕ್ಕಾಗಲ್ಲ. ಇದು ಈ ರೀತಿ ಆಗಂಗಿಲ್ಲ ಅನ್ನೋದು ಮಾಡಿ ತೋರ್ಸಾಕತ್ಯಾರ ಇವರು. ಎಲ್ಲನೂ ಆಕೈತಿ. ಪಾಠ ಓದನ ಪರೀಕ್ಷೆ ಬರೆದು ಬಿಡ್ರಿ ಅಂತಾರಲ್ಲ ಹಂಗೆ. ಬಟ್ ನೀವು ಪೊಲೀಸರು ತುಂಬ ಹೇಳ್ತಿದ್ರಿ. ನೀವು ಜೈಲಲ್ಲಿ ತುಂಬ ಇಲ್ಲ ಪೊಲೀಸರು ನೋಡ್ರಿ, ನನಗೆ ಯಾವಾಗ ಈ ಪೊಲೀಸರು ಆ್ಯಕ್ಟಿವಿಟಿ ಗೊತ್ತಾಯ್ತು ಅವಾಗ ನಾವು ಹೊಡ್ತಾ ತಿನ್ನೋದು ಬಿಟ್ಟೆ. ಯಾಕಂದರೆ ನಾವು ಮಾಡಲಿಲ್ಲ ಅಂತಂದ್ರೂ ಹೊಡಿತಾರೆ. ಹೌದಾನೆ? ಮಾಡಿದರೂ ಹೊಡಿತಾರೆ. ಮಾಡೇ ಹೊಡಿತಾ ತಿನ್ನಿದ್ರೆ ಆತು. ಮಾಡ್ದೇ ಯಾಕೆ ಹೊಡಿತಾ ತಿನ್ಬೇಕು? ಈಗ 70ನೇ ಇಸ್ವಿಯಾಗ ಬಿಟ್ಟೇನು 77ರಾಗೆ ಕೇಸ್ ಹಾಕ್ಯಾರಲ್ಲ. ಮತ್ತು ಅದು ತಪ್ಪು ಹೌದಲ್ಲ? ಅದು ಅಂಥವು 100 ಕೇಸ್ ತಪ್ಪು ಸುಳ್ಳು ಕೇಸ್ ಹಾಕಿದ್ದಾರೆ. ನಿಮಗೆ ಪರಿವರ್ತನೆ ಆಗ್ಬೇಕಂತ ಯಾವಾಗ ಅನ್ನಿಸ್ತು? ಪರಿವರ್ತನೆ ಆಗಬೇಕಂತ ಯಾವಾಗ ಅನ್ನಿಸ್ತಂದ್ರೆ ನನ್ನ ಹೆಂಡತಿಯಿಂದ ನಾ ಪರಿವರ್ತನೆ ಆಗಿದ್ದು. ನೋಡು, ಮದುವೆ ವಯಸ್ಸಿಗೆ ಬಂದರು ಮಕ್ಕಳು, ಮದುವೆ ವಯಸ್ಸಿಗೆ ಬಂದರು, ಶಾಲೆ ಕಲಿಯಾಕತ್ತಾರೆ, ಕಳ್ಳನ ಮಕ್ಕಳು ಅಂತಾರೆ. ನನ್ನ ಮಕ್ಕಳು ನನಗೆ ಹೇಳಾಕತ್ತಿದ್ರು, ನೀ ಜೈಲ್ನಾಗದ, ನಿಮ್ಮಪ್ಪ ಜೈಲ್ನಾಗ ಅದಾನ ಅಂತಂದು ಹೀಗೆಲ್ಲ ಪ್ರಶ್ನೆ ಮಾಡಾಕತ್ತಿದ್ರು. ನನಗೆ ಇವತ್ತು ಆ ಕಳಂಕ ತಪ್ಪಿಸಿದ್ದ ಮಾಧ್ಯಮಗಳು. ಯಾಕಂದ್ರೆ ನನ್ನ ಸತ್ಯನ ತಿಳ್ಕೊಬೇಕಾಗಿದ್ದು ಮಾಧ್ಯಮಗಳು ಇತ್ತು. ಅವ್ರು ತಿಳ್ಕೊಂಡ್ರು, ಸತ್ಯನ ಬಹಿರಂಗಪಡಿಸಿದ್ರು. ಹೌದು, ಸಿಗ್ಲಿ ಬಸ್ಸ. ಇವತ್ತು ಕಳ್ತನ ಆದ ಮನೆಗೆ ಹೋಗಿ ನಾನು ನಿಮ್ಮ ಮನೆಗೆ ಕದ್ದೇನೆ ಅಂತಂದು ಯಾರು ಸತ್ಯ ಹೇಳಿ ಬರ್ತಾರೆ? ಅಜ್ಜಂಪುರಕ್ಕೆ ಹೋಗಿದ್ದೀನಿ, ತರೀಕೆರೆಯಾಗ ಒಂದು ದೇವಸ್ಥಾನಕ್ಕೆ ಕದ್ದೆ, ಆಮೇಲೆ ಒಂದು ಬಂಗಾರದ ಅಂಗಡಿ ಕದ್ದೆ. ಅವ್ರ ಮನೆಗೆ ಹೋಗಿ ನಾನು ನಿಮ್ಮ ಮನೆಗೆ ಕದ್ದೇನೆ ಅಂತಂದು ಹೇಳ್ಕೊತಾನೆ ಹೋದೆ. ಆಯ್ತು ಬಿಡಪ್ಪ, ನಮ್ಗೆ ಕದ್ದಿದ್ದು ನಮ್ಮ ಮನ್ಯಾಗ ನಾ ಅನುಮಾನ ಪಟ್ಕೊತಾನೆ ಇದ್ವಿ. ಈಗ ನೀನು ಅನ್ನೋದು ಗೊತ್ತಾಯ್ತು, ಎಲ್ಲರ ಮೇಲೆ ಅನುಮಾನ ಹೋಗ್ಬಿಡ್ತಪ್ಪ ಬಸ್ಯ, ನೀವು ಒಪ್ಕೊಂಡಿದ್ದಕ್ಕೆ ಚಲೋ ಆತಪ್ಪ ಅಂತಂದು ನನಗೆ ಉಣಿಸಿ ಕಳಿಸ್ಕೊಟ್ರೆ ನನಗೆ ಇಲ್ಲಿ ಅಜ್ಜಂಪುರದಾಗ. ಸತ್ಯ ಒಪ್ಕೊಂಡಿಲ್ಲ ಅಂತಂದು. ಯಾಕಂದ್ರೆ ನನಗೆ ಅದು ಒಂದು ಕೇಸ್ ಮುಚ್ಚಿಟ್ಟಿದ್ದನ್ನು ಅದನ್ನು ಒಂದು ಬಿಟ್ಟರೆ ಯಾವತ್ತಾದ್ರೂ ಬಹಿರಂಗ ಬಂದರೂ ಬರ್ಬೋದು ಅಂತ ನಾನು ಅದನ್ನು ಹೊರಗೆ ತೆಗೆದು ತೋರಿಸಿದ್ದೀನಿ. ಇದನ್ನು ನಾನು ಮಾಡೀನಿ ಅಂತ ತೋರಿಸ್ಕೊಂಡೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟವ್ರು ಇವತ್ತು ನಾನು ನಿಮ್ಮ ಮನೆಗೆ ಕದ್ದಿದ್ದು ಒಪ್ಕೊಂಡಿದ್ದಕ್ಕೆ ಅವ್ರು ಸಾಕ್ಷಿನೇ ಹೇಳಿಲ್ಲ ನನ್ನ ಮೇಲೆ. ಪೊಲೀಸ್ನವರೇ ಹಿಡಿದು ಕೊಟ್ಟಿಲ್ಲ ಕಳ್ಳನ ಬಂದರೆ ನಮ್ಮ ಮನೆ ನಿಮ್ಮ ಮನೆ ನಾನೇ ಕದ್ದೆ ಅಂತ ಒಪ್ಕೊಂಡಾಗ ಆ ಪೊಲೀಸಿನ ಅವಶ್ಯಕತೆ ಏನು? ಕೋರ್ಟಿಗೆ ಅವ್ನಿಗೆ ಶಿಕ್ಷೆ ಕೊಡ್ಸೋಂಥ ಅವಶ್ಯಕತೆ ಏನು ಅಂತಂದು ಫಿರ್ಯಾದಿದಾರನ ಹೇಳ್ತಾನೆ. ಆ ಥರ ಹೇಳಿದ್ರೆ ನಮಗೇನು ಗೊತ್ತಿಲ್ಲ ರೀ, ಸ್ಟೇಷನ್ನ ನೋಡಿದ್ವಿ ಅಂದರೆ ಕೇಸ್ ಬಿಟ್ಟರು. ಅದಕ್ಕೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಕರ್ನಾಟಕದಾಗ ಪ್ರತಿಯೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಆ ಸ್ಟೇಷನ್ ಒಳಗಡೆ 100 ಮಂದಿಗೆ ರೌಡಿ ಲಿಸ್ಟ್ನಾಗ ಸೇರಿಸಿದ್ದಾರೆ. ಅವರೆಲ್ಲ ಸ್ಲಮ್ ಹುಡುಗರು, ಆಮೇಲೆ ರೈತರ ಮಕ್ಕಳು,
ಅಂಥವ್ರನ್ನೆಲ್ಲ ಗುಂಡಾಕಾಯಿ ಇದರಲ್ಲಿ ಸೇರಿಸ್ಕೊಂಡು ಅದನ್ನು ಹಿಂದಕ್ಕೆ ತೊಗೋಬೇಕು ಅನ್ನೋದು ನನ್ನ ಆಸೆ ಐತಿ. ಯಾಕಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಸುಟ್ಟಾರಂತಂದು ಅವರು ಟ್ಯಾಕ್ಟ್ರ್ ಉಸುಗಿನ ಮರಳು ದಂಧೆ ಮಾಡೋರು ಈಗೂ ಹೊರಗಡೆನೇ ಅಡ್ಡಾಡ್ತಾರೆ. ಆದ್ರೆ ಅಲ್ಲಿ ನೋಡಕ್ಕೆ ಬಂದಿದ್ರಲ್ಲ CC ಕ್ಯಾಮ್ರಾದಾಗ ಕಂಡವಲ್ಲ ಸ್ಲಮ್ ಹುಡುಗರು ಇವರು ಅಲ್ಲಿ ಸ್ಲಮ್ ಏರಿಯಾನ ಅದು ಆ ಎಲ್ಲರನ್ನೂ ತೊಗೊಂಡೋಗಿ 200 ಮಂದಿ ಮೇಲೆ ಕೇಸ್ ಹಾಕಿದ್ದಾರೆ. ನಾವು ಒಂದು ಮಾತು ಹೇಳ್ತೀನಿ, ಇವತ್ತು ಆಂಧ್ರದಲ್ಲಿ ಒಬ್ಬಾಕಿನ ಅತ್ಯಾಚಾರ ಮಾಡಿ 4 ಮಂದಿ ಅತ್ಯಾಚಾರ ಮಾಡಿ ಸುಟ್ಟಾಕಿದ್ರು. ಹೌದಾ, ಅವನ್ನ 24 ಗಂಟೆದಲ್ಲಿ ಅರೆಸ್ಟ್ ಮಾಡಿವಂತ ಪೊಲೀಸ್ನವ್ರು ತೋರಿಸ್ಕೊಟ್ಟಾಗ ಹಂಗಾರೆ ಅವ್ರನ್ನ ಜೆಸಿಗೆ ಒಪ್ಪಿಸಿದ್ರು ಇವರು. ಈಗ ಇವನ್ನ ಜೆಸಿಗೆ ತೊಗೊಳ್ಳಿ, ಇವನು ಇನ್ನೂ ಪ್ರಕರಣಗಳದಾವ ಇವ್ರ ಮೇಲೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗೈತಿ, ನಮ್ಗೆ ಜೆಸಿಯಿಂದ PC ಕಸ್ಟಡಿ ಕೊಡಿ ಅಂದರು. ಕಸ್ಟಡಿ ತೊಗೊಂಡ್ರು. ಅದು ಬೆಂಗಳೂರಂಥ ಮಹಾನಗರದಾಗ ಪೊಲೀಸ್ನವ್ರಿಗೆ ಇವತ್ತು ಆಂಧ್ರದೊಳಗೆ ಪೊಲೀಸ್ನವ್ರಿಗೇನು ಕಮ್ಮಿ ಐತಿ. ಇವತ್ತೊಂದು ಇದಾಗೈತೆ ಅಂದ್ರೆ ಅಲ್ಲಿ ಗಲಾಟೆ ಆಗೈತೆ ಅಂದ್ರೆ 500 ಮಂದಿ ವ್ಯಾನ್ ತೊಗೊಂಬರ್ತಾರೆ. ಅಂಥದ್ರಲ್ಲಿ ಒಬ್ಬ ಅತ್ಯಾಚಾರಗಳು ಸಿಕ್ಕಾರ ಅಂದಾಗ ಅವ್ರಿಗೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು? ಅವ್ರು ಹೇಳಿಕೆ ಕೊಟ್ಟಿದ್ದು ಎಂಥ ಹೇಳಿಕೆ ಕೊಟ್ಟರೆ ನಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡೋ ಮುಂದೆ ನಮಗೆ ಕೊಲೆ ಮಾಡೋಕ್ಕೆ ಮೈ ಮೇಲೆ ಬಂದ್ರೆ ನಾವೇನು ಕೌಂಟ್ರ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಈ ಪಿಜ್ಜಾ ಆಗಿಬಿಡ್ತಿದ್ದು ಜನ. ಇವರೆಲ್ಲ ಪಿಜ್ಜಾ ಆದರು, ಎಲ್ಲ ದೇಶನೇ ಪಿಜ್ಜಾ ಆಯ್ತು. ಆಫೀಸರ್ಗೆ ಗ್ರೇಟ್ ಅಂದರು ಆಫೀಸರ್ಗೆ. ಹಂಗಾರೆ ಇಲ್ಲೇ ಕೋಲಾರ ಅಂತಲೇ ಒಂದು ಹಳ್ಳಿ ಒಳಗೆ 2 ಹಳ್ಳಿ ಒಳಗೆ 10 ಮಂದಿ ಡಕಾತಿ ಮಾಡೋಕೆ ಬಂದವ್ರನ್ನ ರಾತ್ರಿನ ಆ ಊರು ಜನ ಎಲ್ಲ ಕೊಲೆ ಮಾಡಿದ್ರಲ್ಲ 10 ಮಂದಿನ. ಅವ್ರ ಮೇಲೆ ಅವ್ರನ್ನ ಕೊಲೆ ಮಾಡಿರಂತಂದು ಆ ಊರು ಜನನ ಅರೆಸ್ಟ್ ಮಾಡಿ 200 ಮಂದಿ ಮೇಲೆ ಕೇಸ್ ಹಾಕ್ಯಾರ. ಇವನ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ? ಅದು ಜೆಸಿಯಿಂದ PC ಕಸ್ಟಡಿ ತೊಗೊಂಡಿದ್ದಾರೆ. ಆ ಪೊಲೀಸರನ್ನ ಮೇಲೆ ಕೇಸ್ ಹಾಕ್ಬೇಕು, ಇವನ ಮೇಲೇ ಕೇಸ್ ಹಾಕ್ಬೇಕಂತಿರಲಿಲ್ಲ ಅಂತೆ. ಅಧಿಕಾರಿ ಮೇಲೇನ ಹಾಕಬೇಕು, ಅವನಿಗೆ ಪ್ರಶಸ್ತಿ ಪ್ರಮೋಷನ್ ಕೊಟ್ಟಿದ್ದಾರೆ. ಈ ಹಳ್ಳಿ ಜನ ಮೇಲೆ ಕೇಸ್ ಹಾಕಿದ್ದಾರೆ. ಈ ಹಳ್ಳಿ ಜನ ಮೇಲೆ ಕೇಸ್ ಹಾಕ್ಯಾರ. ಆಫೀಸರು ಅವನೇನೋ ಒಂದು ಕಾರಣದಿಂದ ಅವಂಗೆ ಸಲ್ಯೂಟ್ ಹೊಡೆದ್ರು. ಹಂಗೆ ಇವಂದು ಒಂದು ಸಲ್ಯೂಟ್ ಹೊಡ್ರಿ. ಹಂಗ್ರಿ ದರ್ಶನ್ಗೆ, ಈ ದರ್ಶನ ಪ್ರಕರಣಕ್ಕೆ ಸಲ್ಯೂಟ್ ಹೊಡ್ರಿಲ್ಲ. ಕಳ್ಸೋಣ ಅಂತಂದು ಅವ್ನು ಕೊಂದನ, ಹಂಗಾರೆ ಅವನಿಗೂ ಇದು ಮಾಡಿಬಿಡ್ರಿಲ್ಲ. ಹಿಂಗೆ ಆಗ್ತಾವ್ರಿ ನೋಡ್ರಿ. ಕಾನೂನು ಯಾರೇ ಕೈ ತಗೊಳ್ಳಿ, ಹೌದಾ, ಅವನು ಅಪರಾಧಿನ. ಒಂದು ಹೊಡಿಲಿ ಏನಂತೀರಿ, ಇಲ್ಲ ಅವನ ಎದುರುಗಡೆ ಇರಲಿ, ಅವ್ನು ಕೊಲೆ ಮಾಡ್ಯಾನಂದ್ರೆ ಕೊಲೆ ಮಾಡಬಾರ್ದವನು ಕೊಲೆಗಾರನ ನೋಡಿ. ಈ ಲಾಕಪ್ ಡೆತ್ ಎಲ್ಲ ಆಗ್ತಾವಲ್ಲ, ಪೊಲೀಸ್ನವ್ರು ನಿಜಕ್ಕೂ ಹೊಡೆದಿರ್ತಾರೆ. ಅಲ್ರಿ 6 ತಿಂಗಳ SI ಗಂಗಾನ ನಮ್ಮನ್ನ ಸ್ಟೇಷನ್ನಾಗ ಇಟ್ಕೊಂಡು ತಿನ್ನೋದು ಹೇಳಿ ತಿನ್ನಿಸಿದ್ದಾರೆ ನಮಗೆ. ಹೇಳು ನೋಡ್ರಿ, ಇದನ್ನು ಐಸ್ ಕಡ್ಡಿನ ಹಿಂಗೆ ಹಾಕಿ ಹಿಂಗೆ ಹಿಡಿದ್ರು ಅಂದ್ರೆ ಹಂಗೆ ಇರಿಬಿ ಕಡ್ದಂಗೆ ಹಾಕೋ ಕೈಗಳು. ಆಮೇಲೆ ಇದನ್ನು ಹಾಕ್ತಾರೆ, ಪಿನ್ನು ಚುಚ್ತೀನಿ ಅಂತಾರೆ. ಭಯ, ಒಟ್ಟು ಎಲ್ಲಿ ನಮ್ಗೆ ಸಾವಿಗೆ ಧಕ್ಕೆ ಆಗ್ತೈತೆ ಅಂತ ಭಯದಿಂದ ಹೇಳಲಿ ಅಂತಂದು ಮಾಡಿದ್ದಾರೆ. ಲಾಕಪ್ ಡೆತ್ ಎಷ್ಟಾಗಿರೋಕ್ಕಿಲ್ಲ, ಬೇಕಾದಷ್ಟಾಗಿವೆ. ಕಾರಣ ಅಂತಾರೆ ಹೇಳ್ತಾರೆ. ಎಷ್ಟೋ ಪೊಲೀಸ್ನವರು ಏನು ಮಾಡೋಕ್ಕಾಗುತ್ತೋ ನಾವು ಪೊಲೀಸರು ಅವ್ರಿಗೆ ಹೇಳಿ 24 ಒಬ್ಬ ಮೇಸ್ಟ್ರಿಗೆ ಪಗಾರ ಐತಿ 50,000ದಿಂದ 70,000ವರೆಗೂ. ಆ ಪೊಲೀಸನಿಗೆ ಪಗಾರ ಇಲ್ಲ, KSRTC ಅವ್ರಿಗೆ ಪಗಾರ ಇಲ್ಲ, ಹೋಮ್ ಗಾರ್ಡ್ಸ್ಗಳಿಗೆ ಪಗಾರ ಇಲ್ಲ. ಯಾಕೆ ಅವ್ರ ಮಕ್ಕಳಿಗೆ IAS IPS ಓದಿಸ್ಬಾರ್ದಂತಂದು ಏನು ಕಾನೂನಲ್ಲಿ ಬರ್ಕೊಟ್ಟೈತೇನೆ ಹೇಳ್ರಿ. ಪೊಲೀಸ ಅವಾಗ ಎಷ್ಟೋ ಮಂದಿ ಇಂಥ ಹೋರಾಟ ಮಾಡ್ತಿದ್ದೆ. ನಮ್ಮ KSRTCಗೆ ಪಗಾರನ ಸರಿಯಾಗಿ ಸಿಗ್ತಾ ಇಲ್ಲ ಆ ತಿಂಗಳು ಒಂದೊಂದು ತಿಂಗಳು ಪಗಾರನಾಗ ಹೊಡ್ಕೊಂಡು ಕಟ್ ಮಾಡ್ತಾರೆ ನೋಡು ನಮ್ಮದೊಂದು ಇಟ್ಟು ಹೇಳು. ಹೋಮ್ ಗಾರ್ಡ್ಸ್ ಬಸಣ್ಣ 24 ಗಂಟೆ ಗುಡಿ ಕಾಯ್ತೀವಿ, ಅವ್ರು ಕರೆದಾಗ ಜೈಲ್ ಕಾಯ್ತೀವಿ, ರೋಡ್ ಕಾಯ್ತೀವಿ, ಸ್ಮಶಾನ ಕಾಯ್ತೀವಿ. ನಮಗೇನು ಬಸಣ್ಣ 10,000 ರೂಪಾಯಿ 15,000 ರೂಪಾಯಿದಾಗೆ ಏನು ನಡೀತೈತೆ ಬಸಣ್ಣ? 5,000 ರೂಪಾಯಿ ಮನೆ ಬಾಡಿಗೆನ ಕೇಳ್ತಾರೆ. ಅವ್ರಿಗೆ ನಾ ಏನಂತ ಹೇಳ್ಬೇಕು? ಹೋರಾಟ ಮಾಡಿರಿ. ಆ ಪೊಲೀಸ್ನವ್ರು ಸ್ಟ್ರೈಕ್ ಮಾಡಿದಾಗ ಅವ್ರ ಪರ ನಾ ಹೋರಾಟ ಮಾಡೀನಿ. ಗಿಡ ಹತ್ತಿ ಆ ಗಿಡ ಹತ್ತಿದಾಗ ಪೊಲೀಸ್ರಿಗೆ ಕೇಳಿದ್ರೆ ಅವ ಬಂದು ಅಲ್ಲಿ ಗುಡಿಯವನು ಗಿಡ ಹತ್ತಿಲ್ಲ ಸರಿಪುನ್ ಗದ್ದಿಗೆ ಇಳಿಯಲಿ ಮಗನ ಹೇಳಕ್ಕೆ ಬಂದರೆ ಏನು ಮಾಡ್ತೀವಿ? ಹುಚ್ಚಿ ಬಂದರೆ ತಪ್ಪಾಗುತ್ತೆ ನಿಂದು. ಇಳಿ, ದೇವಸ್ಥಾನ ಗಿಡ ಇದೆ, ಆಂಜನೇಯನ ಗುಡಿ ಇದೆ, ಇಳಿತೀನಿ ಓದಿಲ್ಲ ಸರಿಪಜ್ಜನ ಗದ್ದಿಗಿದೆ ಅಂದರು. ನೋಡ್ರಿ ಹತ್ತಿಬಿಟ್ಟೇನಿ. ಹೆಂಗೆ ಸರಿಪಜ್ಜ ಗೋವಿಂದಾಜಿಗೆ ವಾಂತಿ ಬಂದಾಗ ಸರಿಪಜ್ಜನ ಕೈಗೆ ಹಾಕಿದಾಗ ಅವ ಹೆಂಗೆ ಕುಡಿದ್ನಲ್ಲ, ಹಾಗೆ ನನಗೆ ಹೇಳಕ್ಕೆ ಬಂದಾಗ ಕರಿತೀನಿ, ಓಡಿ ಬಂದು ಬಾಯಿಗೆ ಹೇಳ್ತೀನಿ, ಹುಚ್ಚು ಹೋಯ್ತೀನಿ, ತಳಗೆ ಬಿದ್ದರೆ ಮೈಲಿಗೆ ಹಾಕತ್ತಿ, ನೀನು ಹೊಟ್ಟಾಗಿದ್ರೆ ಮಡಿ ಹಾಕತ್ತಿ ಅಂದೆ ನಾನು. ಹಿಂಗೆ ತರ್ಕಕ್ಕೆ ತಕ್ಕ ಉತ್ತರ ನಾನು ಕೊಡ್ತೀನಿ ರೀ, ಸತ್ಯ ಹೇಳ್ತೀನಿ. ಬೇಕಾದ್ರೆ ನನ್ನ ಕರ್ಕೊಂಡೋಗ್ರಿ ಜೈಲಿಗೆ. ಪ್ರತಿಯೊಂದು ಜೈಲಿನಾಗ ಹಳೆಯ ಗುರುತುಗಳದವು. ಕೋಟಾ ನೋಟು ಚೋಟಾ ಜೈಲಾಗಿದ್ದು ಧಾರವಾಡ ಅಂಥ ಜೈಲು ಸರಿಯಾಗಿ ಇದ್ದಂಥ ಜೈಲನ್ನ ಒಡೆದಾಕಿ ಹೊಸ ಜೈಲು ಕಟ್ಟಿದ್ರು. ಹಂಚಿನ ಮೇಲೆ ಕೋಟಾ ನೋಟುಗಳು, ಹಂಚು ತೆಗೆಯೋದು, ಎತ್ಕೊಳ್ಳೋದು, ಪೆರಲ್ ಮೇಲೆ ಹೋಗೋದು, ಖರ್ಚು ಮಾಡೋದು.
ಇಂಥವೆಲ್ಲ ಜೈಲು ಒಳಗಡೆ ನಡೆದವು ಬಟ್ಟಿ ಸೇರೆ ನಡೆದವು, ಮೊಬೈಲ್ಗಳು ನಡೀತವು, ಓಸಿ ನಡೀತವು, 12 ಗಂಟೆಗೆ ಕ್ಲೋಸ್ ಆಕತಿ. ಬಾಂಬ್ ಕೇಸ್ನವ್ರಿಗೆ ಸಹಿತ ಗಾರ್ಡನ್ ಕೆಲ್ಸಕ್ಕೆ ಬಿಟ್ಟಿದ್ದಾರೆ ಇವರು. ಬಾಂಬ್ ಕೇಸ್, ಅದು ದೇಶದ್ರೋಹ ಕೇಸು, ಅಂಥವ್ರಿಗೆ ಗಾರ್ಡನ್ ಕೆಲ್ಸಕ್ಕೆ ಬಿಟ್ಟಿದ್ದಾರೆ ಇವರು. ಸೊ ಇಂಥವ್ರ ಜೊತೆ ಕೆಲ್ಸಕ್ಕೆ ಬಿಡಬೇಕು ಅಂತ ಇದೆ. ಹೌದು, ಸನ್ನಡತೆ ಆಧಾರ ಮೇಲೆ ಇದ್ದವ್ರಿಗೆ ಈಗ 4 ಮಂದಿ ಮರ್ಡರ್ ಕೇಸ್ನೇ ಬಂದಿರ್ತಾರೆ ರೈತಾವಳಿಯಿಂದ, ಅಂಥವ್ರಿಗೆ 4 ಮಂದಿ ಒಬ್ಬಂದು ತೊಗೊಂತಾರೆ. ಹಂಗೆ ಎಷ್ಟು 500 ಜನ ಇರ್ತಾರೆ, ಅದರಲ್ಲಿ ಒಂದಿಷ್ಟು ಮಂದಿ ದುಡಿಯೋಂಥವ್ರು ಇರ್ತಾರಲ್ಲ, ಅವು ಶ್ರಮಜೀವಿಗಳು, ಅಂಥವ್ರಿಗೆ ಕೆಲಸ ಕೊಡ್ತಾರೆ. ಈ ರೌಡಿಗಳಿಗೆ, ಈ ಅತ್ಯಾಚಾರಿಗಳಿಗೆ, ಕಳ್ಳರಿಗೆ ಕೊಡೋಂಗಿಲ್ಲ. ಅವ್ರೇನು ಮಾಡ್ತಾರೆ? ಸುಮ್ಮನೆ ಕೂತಿರ್ತಾರೆ. ಅವ್ರು ಕಸ ಹೊಡೆದು ಒಳಗೆ ಮಗ್ಗನೇ ಅದು, ಕಾರ್ಪೆಟ್ನೇ ಅದು, ಅವು ಯಾವ ಕೆಲಸ ಇಲ್ಲ. ಈಗ ಎಲ್ಲ ಮಾರ್ಕೊಂಡು ತಿಂದುಬಿಟ್ರೆ ಮಿಷನ್ಗಳು. ಜೈಲು ಕಬ್ಬಣ, ಮಣ್ಣು, ಕಲ್ಲು ಎಲ್ಲನೂ ಮಾರ್ಕೊಂಡು ತಿಂದಾರೆ ನೋಡಿ. ಈಗೇನು ಸರ್ಕಾರ ಕೊಟ್ಟಿದ್ದ ಅನುದಾನದಲ್ಲಿ ಜೈಲುಗಳು ಅದಾವೆ. ಬ್ರಿಟಿಷ್ ಕಟ್ಟಿದ್ದ ಜೈಲುಗಳು ಯಾವಿಲ್ಲ, ಬೆಳಗಾಂ ಜೈಲು ಅಂದ್ಬಿಟ್ರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.